Hi, hello friends. How are you all? So welcome back to my YouTube channel Bindas Bhagya. ಸೊ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಜೊತೆ ನಂದಿ ಬೆಟ್ಟ ನೋಡೋಣ ಅಂತ ಬಂದಿದ್ದೀನಿ. ಸೊ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ. ಸೊ ನೀವೆಲ್ಲ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ನೋಡಿ ಹೋಗೋಣ ಎಲ್ಲ ಹೇಗೆ ಇರುತ್ತೆ ಅಂತ. ಇವನ್ ನಾನು ನೋಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೇಗಿರುತ್ತೆ ಅಂತ ನೋಡೋಣ. ನಂದಿ ಬೆಟ್ಟದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತಾ ಹೋಗ್ತೀನಿ. ಎಲ್ಲೂ ಸಹ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಂದಿ ಬೆಟ್ಟ ಬೆಂಗಳೂರಿನ ಸಮೀಪವಿರುವ ಸುಂದರ ಗಿರಿಧಾಮವಾಗಿದ್ದು, ಸೂರ್ಯೋದಯ, ಸೂರ್ಯಾಸ್ತ, ತಂಪಾದ ಗಾಳಿ ಮತ್ತು ಐತಿಹಾಸಿಕ ಕೋಟೆ ಮತ್ತು ದೇವಾಲಯಗಳಿಗೆ ಪ್ರಸಿದ್ಧವಾದ ಒಂದು ಸ್ಥಳವಾಗಿದೆ. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಟಿಪ್ಪು ಸುಲ್ತಾನರ ಕೋಟೆ ಇದೆ. ಇಲ್ಲಿ ಟಿಪ್ಪು ಡ್ರಾಪ್ ಸಹನೂ ಇದೆ. ನಂದಿ ಬೆಟ್ಟದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಭೋಗನಂದೀಶ್ವರ ಅಂತ ಒಂದು ದೇವಸ್ಥಾನ ಇದೆ. ಅದ್ರ ಜೊತೆಗೆ ಮಹಾಗಣಪತಿ ದೇವಸ್ಥಾನವೂ ಸಹ ಇದೆ. ಎಲ್ಲಾ ಪ್ರವಾಸಿಗರಿಗೂ ಇಷ್ಟವಾಗುವಂತಹ ಒಂದು ಸನ್ಸೆಟ್ ನ ವ್ಯೂ ಸಹ ನೋಡ್ಬೋದು. ನೀವು ವಿಡಿಯೋನಲ್ಲಿ ಸಹ ನೋಡಿ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಸನ್ಸೆಟ್ ವ್ಯೂ ನೋಡಿದಾದ್ಮೇಲೆ ಕೆಳಗೆ ಬಂದ್ರೆ ಮಹಾಗಣಪತಿಯ ದೇವಸ್ಥಾನ ದರ್ಶನವೂ ಸಹ ನಮ್ಗೆ ತುಂಬಾ ಚೆನ್ನಾಗಾಯ್ತು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಟ್ರೆಕ್ಕಿಂಗು ಹಾಗೂ ಸೈಕ್ಲಿಂಗ್ಗೆ ಅವಕಾಶವನ್ನು ಒದಗಿಸುತ್ತದೆ. ಟಿಪ್ಪು ಡ್ರಾಪ್ ಟಿಪ್ಪು ಸುಲ್ತಾನ್ ಕೈದಿಗಳನ್ನು ಹಾರಿಸುತ್ತಿದ್ದನೆಂದು ಹೇಳಲಾಗುವ ಎತ್ತರದ ಶಿಖರ ಇದು. ಭೋಗನಂದೀಶ್ವರ ದೇವಾಲಯದ ಬಗ್ಗೆ ಹೇಳೋದಾದ್ರೆ 9ನೇ ಶತಮಾನದಷ್ಟು ಹಳೆಯದಾದ ಶಿವಾಲಯವು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಮೋಡಗಳ ನಡುವೆ ಸೂರ್ಯೋದಯವನ್ನು ಹಾಗೂ ಸೂರ್ಯಾಸ್ತವನ್ನು ವೀಕ್ಷಿಸಲು ಹೆಚ್ಚಾಗಿ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಸೊ ನಂದಿ ಬೆಟ್ಟದ ಮೂಲ ತಿಳಿಯೋದಾದ್ರೆ ನಂದಿ ಬೆಟ್ಟದ ಮೇಲೆ ನಿದ್ರಿಸುತ್ತಿರುವ ನಂದಿ ಆಕೃತಿಯಂತೆ ಕಾಣುವುದರಿಂದ ಈ ಹೆಸರು ಬಂದಿದೆ ಎಂದು ಹೇಳಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನನಗೆ ಗೊತ್ತಿರೋದ್ರಲ್ಲಿ ಸ್ವಲ್ಪ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋ, ನೀವು ಸಹ ನಂದಿ ಬೆಟ್ಟಕ್ಕೆ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋಸ್ ನೀವೆಲ್ಲ ನೋಡ್ಬೋದು ಎಷ್ಟು ಜನ ಎಲ್ಲ ಬರ್ತಿದ್ದಾರಂತೆ. ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಇನ್ನೂ ಎಂಜಾಯ್ ಮಾಡ್ಬೋದಾಗಿತ್ತು, ಆದರೆ ಟೈಮ್ ಇಲ್ಲ. ಹಾಗಾಗಿ ಎಲ್ಲರೂ ಹೋಗೋ ಹರಿಬರಿಯಲ್ಲಿ ಟೀಚರ್ಸ್ ಜೊತೆ ಎಂಜಾಯ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.